ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ದೇವಜನರೇ, ಬೆಳಗಿನ ಶುಭೋದಯ. ಪ್ರತಿಯೊಬ್ಬರನ್ನು ದೇವರು ಆಶೀರ್ವದಿಸಿ ಕಾಪಾಡಿರಲಿ ಎಂದು ಪ್ರತಿಯೊಬ್ಬರಿಗಾಗಿಯೂ ನಾನು ಪ್ರಾರ್ಥಿಸಿದ್ದೇನೆ. ಈ ದಿನ ನಾನು ಬೆಳಗಿನ ಜಾವದಲ್ಲಿ ಆಶೀರ್ವಾದದ ವಚನವನ್ನು ಆಯ್ದುಕೊಂಡಂತ ವಚನ ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 27ನೇ ವಚನವಾಗಿದೆ. ಆದಿಯಿಂದಲೂ ದೇವರೇ ನಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ದೇವರು ನಮಗೆ ಆದಿಯಿಂದಲೂ ದೇವರು ನಮ್ಮ ನಿವಾಸ ಸ್ಥಾನ ಎಂದರೆ ನಮ್ಮ ಹೃದಯದಲ್ಲೇ ವಾಸಿಸುವಂತಹ ದೇವರಾಗಿದ್ದಾರೆ. ನಿತ್ಯನಾದ ದೇವರು ತನ್ನ ಪ್ರೀತಿಯ ಹಸ್ತಗಳಲ್ಲಿ ನಿಮ್ಮನ್ನು ಹೊತ್ತು ಈ ಒಂದು ನೂತನ ವರ್ಷಕ್ಕೆ ಕರೆತಂದಿರುತ್ತಾರೆ. ಆತನು ನಿಮ್ಮ ನಿವಾಸ ಸ್ಥಾನ ಆಗಿರುವನು. ಆತನ ಹಸ್ತವೇ ನಮಗೆ ಆಧಾರವಾಗಿರುವುದು. ದೇವರು ನಮ್ಮ ಸಂಗಡವಿರು ಇಷ್ಟು ವರ್ಷ ಕಾಯ್ದು ಕಾಪಾಡಿ ನಮ್ಮನ್ನು ನಡೆಸಿದ್ದಾರೆ. ಅದಕ್ಕೆ ದೇವರಿಗೆ ನಾವು ಕೋಟಿ ಸ್ತೋತ್ರವನ್ನು ಹೇಳಬೇಕು. ಅನೇಕ ಬಾರಿ ನಾವು ಆಲೋಚನೆ ಮಾಡಬೇಕು, ಅನೇಕ ಅಪಘಾತಗಳು, ಕಾಯಿಲೆಗಳು, ಸಂಕಟಗಳು ಎಲ್ಲವೂ ಅನೇಕರಿಗೂ ಇದೆ, ನಮ್ಮಲ್ಲಿಯೂ ಅನೇಕರಿಗೂ ಇದೆ. ದೇವರು ಎಲ್ಲದರಿಂದಲೂ ನಮ್ಮನ್ನು ಕಾಪಾಡಿದ್ದಾರೆ. ಎಷ್ಟೇ ಕಷ್ಟ, ರೋಗ ರುಜಿನ ಬಂದರೂ ನಮಗೆ ಸಹಿಸಿ ನಿಲ್ಲುವಂತಹ ಶಕ್ತಿಯನ್ನು ದೇವರು ನಮಗೆ ದಯಪಾಲಿಸಿದ್ದಾರೆ. ಅದಕ್ಕಾಗಿ ನಾವು ಕೋಟಿ ಸ್ತೋತ್ರವನ್ನು ಪ್ರಭುಕ್ರಿಸ್ತರಿಗೆ ಸಲ್ಲಿಸಬೇಕಾಗಿದೆ. ಪ್ರಭುಕ್ರಿಸ್ತರೊಬ್ಬರೇ ನಿಜವಾದ ದೇವರು, ಮತ್ತೆ ನಿತ್ಯ ಬರುವ ದೇವರಾಗಿದ್ದಾರೆ. ಅದಕ್ಕಾಗಿ ನಾವು ಪ್ರತಿಯೊಬ್ಬರು ದೇವರ ವಾಕ್ಯದಲ್ಲಿ ಪಾಲ್ಗೊಂಡು ಸುವಾರ್ತೆಯನ್ನು ಸಾರುವುದು ನಮ್ಮ ಕರ್ತವ್ಯವಾಗಿದೆ. ಈ ಆಶೀರ್ವಾದದ ವಚನವನ್ನು ನೀವು ಇನ್ನೊಬ್ಬರಿಗೆ ಹೇಳಬೇಕಾಗಿದೆ. ಏಕೆಂದರೆ ಈ ವಚನವನ್ನು ಇನ್ನೊಬ್ಬರಿಗೆ ತಿಳಿಯಪಡಿಸಿರಿ, ನೀವು ಸುವಾರ್ತೆಯಲ್ಲಿ ಪಾಲುದಾರರಾಗುತ್ತೀರಿ ಎಂಬುದಾಗಿ ನಾನು ಈ ದಿನ ತಿಳಿಸಲು ಇಷ್ಟಪಡುತ್ತೇನೆ. ಪ್ರತಿಯೊಬ್ಬರು ಪ್ರಾರ್ಥಿಸಿ, ನನಗಾಗಿಯೂ ನಮ್ಮ ಕುಟುಂಬಕ್ಕಾಗಿಯೂ ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ. ನಿಮ್ಮ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದರೂ ನಮಗೆ ಕಳುಹಿಸಿಕೊಡಿ, ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ಈ ಕೆಳಕಾಣುವಂತ ನಂಬರಿಗೆ ವಾಟ್ಸಪ್ ಮಾಡಬಹುದು. ಪ್ರತಿಯೊಬ್ಬರಿಗೂ ನಾನು ಪ್ರಾರ್ಥಿಸುತ್ತೇನೆ. ಪ್ರಭು ಕ್ರಿಸ್ತರೇ, ಈ ವಾಕ್ಯವನ್ನು ನೋಡುವಂತಹ ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಬಲಪಡಿಸು. ಈ ವಾಕ್ಯವು ಅವರ ಮೇಲೆ ಬಿಡುಗಡೆ ಆಗಲಿ ಎಂಬುದಾಗಿ ಈ ಸಮಯದಲ್ಲಿ ಪ್ರಾರ್ಥಿಸ್ತೇನೆ ದೇವರೇ. ಆಮೇನ್.